everyone, welcome back to my channel Ankita's World. Hi everyone. Hi. ಅಲ್ಲಿ ಹಾಯ್ ಮಾಡು. ಹಾಯ್. ಇಷ್ಟು ದಿನ ನಾನು ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೆ, ಯಾಕಂದ್ರೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬಾನೇ ರೀಸನ್ಸ್ ಇಂದ ನಾನು ವಿಡಿಯೋ ಮಾಡೋಕ್ಕಾಗ ಇವಳ ಇಟ್ಕೊಂಡೇನೆ. ನೋಡಿ ಇವಾಗ ಹೆಂಗತ್ತಲ್ಲ. ಪಪ್ಪಿ ಕೊಡಮ್ಮ, ಪಪ್ಪಿ ಕೊಡು. ಅಮ್ಮ, ಪಪ್ಪಿ ನೀಟಾಗಿ ಕೊಡ್ಬೇಕು. ಇಲ್ಲಿ ನೀಟಾಗಿ ಕೊಡ್ಬೇಕು. ಪಪ್ಪಿ ಕೊಡಮ್ಮ. ನಾನಿವತ್ತು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಮೇನ್ ರೀಸನ್ ಬಂದು ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 1 ಇಯರ್ ಆಗ್ತಾ ಬಂತು. 1 ಇಯರ್ ಆಯಿತು. ಜುಲೈ 19, 2024ಗೆ ಸ್ಟಾರ್ಟ್ ಮಾಡಿದ್ದು. ಈಗ ಜುಲೈ 25ಗೆ ಇವಾಗ 1 ಇಯರ್ ಆಗಿಬಿಡ್ತು. ಅದು ಹೇಗೆ 1 ಇಯರ್ ಆಯಿತು ಒಂದು ಗೊತ್ತಿಲ್ಲ. ಫಾಸ್ಟಾಗಿ ಆಗೋಗ್ಬಿಡ್ತು. ಎಷ್ಟೆಲ್ಲ ಇವಳು ಅಷ್ಟೇ ಎಷ್ಟು ಬೇಗ ಬೆಳೆದ್ಲೋ ನನಗಂತ ಗೊತ್ತಿಲ್ಲ. ಟಪ್ 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 ಅಂತ ಇಷ್ಟೇಷ್ಟು ತಾನೇ ಇದ್ದೋಳು ಇವಾಗ ಹೆಂಗ್ ಮಾಡ್ತಾಳೆ ನೋಡ್ರಿ. ಯಾರಮ್ಮ? ಅಮ್ಮ. ನನ್ನ ಹೆಸರೇನಮ್ಮ? ಅಂಕಿತಾ ಅಮ್ಮ. ಅಂಕಿತಾ ಅಮ್ಮ ಅಲ್ಲ, ಅಂದಾಗೆ ಅನ್ನೋದು. ಏನಾದ್ರು ನಾವ್ ಹೇಳ್ಕೊಡ್ತೀವಿ ಅನ್ನು ಅಂದಾಗ ಏನು ಅನ್ನಲ್ಲ. ಹಂಗೆ 1 ಇಯರ್ ಆಗಿದೆ ಅಂತ ನಾನು ವಿಡಿಯೋ ಮಾಡೋಕ್ಕೆ ನಾನು ಬಂದೆ ಇಲ್ಲಿ. ತುಂಬಾ ದಿನನೇ ಆಯ್ತು ವಿಡಿಯೋಸೇ ಮಾಡಿಲ್ಲ. ಒಂದು 2-3 ಮಂತ್ಸ್ ಆಯ್ತೇನೋ ಇವಳ ಇಟ್ಕೊಂಡು ಏನು ಮಾಡೋಕೆ ಆಗೋದಿಲ್ಲ. ಹಂಗಾಗಿ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಇವತ್ತು ಮಾಡೋಣ, 1 ಇಯರ್ ಆಗಿದೆ ಅಂತ ಮಾಡ್ತಿದ್ದೀನಿ. ಇವತ್ತಿನ ನಿಜವಾಗ್ಲೂ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್, ನಾನು ಫಸ್ಟ್ ವಿಡಿಯೋ ಮಾಡಿದ್ದು 2nd ಮಂತ್ ಇವಳದು ಫೋಟೋಶೂಟ್ ಮಾಡಿದ್ದು. ಅದು ಹೆಂಗಂದ್ರೆ ಇದು ಟ್ರೀದು ಥೀಮ್ ಇತ್ತು, ಫ್ಲವರ್ ಇತ್ತು. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಜೋಕಾಲಿ ಬಂದಿತ್ತು. ಅದು ಇವಾಗಲೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಪಕ್ಕದಲ್ಲೇ ಡಿಸ್ಪ್ಲೇ ಮಾಡ್ತೀನಿ ನೋಡ್ರಿ. ಇದೆ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಹೋಗ್ಬೇರೆ ನಾನು ಇನ್ನೂ 3 ಮಂತ್ಸ್ ಬಾಣಂತಿದ್ದಾರೆ. ನಮ್ಮಮ್ಮ ಎಲೆಗಳೆಲ್ಲ ಕಿತ್ಕೊಂಡ್ಬಂದಿದ್ರು, ಅದೆಲ್ಲ ಫ್ಲವರ್ಸ್ ಎಲ್ಲ ಕಿತ್ಕೊಂಡ್ಬಂದಿದ್ರು. ಅದು ತುಂಬ ಚೆನ್ನಾಗಿತ್ತು. ಅದೊಂಥರ ಎಕ್ಸ್ಪೀರಿಯನ್ಸ್ ಅವತ್ತು ನನಗೆ. ನೆಕ್ಸ್ಟ್ ವಿಡಿಯೋ ಬಂದು ನನ್ನ ಬರ್ತಡೇ ವಿಡಿಯೋ ಅನಿಸುತ್ತೆ. ಕೇಕ್ ಮಾಡಿದ್ವಿ ನಾನು ವಾಪಸ್ ಸೇರಿಕೊಂಡು. ಅದು ತುಂಬಾ ಚೆನ್ನಾಗಿ ಬಂದಿತ್ತು ಕೇಕಿನ ವಿಡಿಯೋ. ಓಕೆ, ಅದೇ ಆಗ ಸ್ಟಾರ್ಟಿಂಗಲ್ಲಿ ಕೊಡ್ಬೋದು. ಅವಳು ಬಲೂನ್ಸ್ ತಂದು ಕೊಡ್ತಿದ್ದರು ನನಗೆ. ಯಾಕಂದರೆ ಅವಾಗ ಸ್ಟಾರ್ಟಿಂಗಲ್ಲಿ ಏನಾಯ್ತು ಅಂದರೆ ನನಗೆ ಅಷ್ಟೊಂದು ನಾಲೆಡ್ಜ್ ಇದ್ದಿಲ್ಲ ಯೂಟ್ಯೂಬ್ ಬಗ್ಗೆ. ಸುಮ್ಮನೆ ವೀಡಿಯೋಸ್ ಮಾಡ್ತಿದ್ದೆ ಅಷ್ಟೇ. ಎಡಿಟ್ ಮಾಡೋದಾಗಲಿ, ಅದು ವಾಯ್ಸ್ ಓವರ್ ಕೊಡೋದು, ಅದೆಲ್ಲ ಇನ್ನು ಕಲಿತಾನೆ ನಾನು ಮಾಡ್ಕೊತ ಬಂದೆ. ಇವಾಗಲೂ ಅಷ್ಟು ಪ್ರಾಪರ್ ಇಲ್ಲ ನಾನು. ನನಗೆ ಎಷ್ಟು ಬರುತ್ತೋ ಹೇಗೆ ಬರುತ್ತೋ ಅದನ್ನು ನಾನು ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಬಿಟ್ಟರೆ ಬೇರೆ ಏನು ಎಕ್ಸ್ಪರ್ಟ್ ಥರ ಏನೂ ಇಲ್ಲ. ಸಿಂಪಲ್ಲಾಗಿ ಅಷ್ಟೇ. ಇಷ್ಟಾಯಿತು. ನೆಕ್ಸ್ಟ್ ನನ್ನ ಬರ್ತಡೇ ವಿಡಿಯೋ ಆದ ತಕ್ಷಣ ಏನಾಯಿತು, ನಾನು ಕುಕ್ಕಿಂಗ್ಸ್ ವೀಡಿಯೋಸ್ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ಒಂದು ಕಬಾಬ್ ಮಾಡಿದೆ, ಮತ್ತು ಒಂದು ಬ್ರೆಡ್ ಜಾಮೂನ್ ಮಾಡಿದೆ. ಹಾಗೆ ಸ್ವಲ್ಪ ಕುಕ್ಕಿಂಗ್ಸಿಂದು ಸ್ವಲ್ಪ ಮಾಡಿದೆ. ಹಂಗಾಯ್ತು ನೋಡ್ರಿ. ಸ್ಟಾರ್ಟ್ ಅಂತಿದ್ದಾಳೆ, ವಿಡಿಯೋ ಸ್ಟಾರ್ಟ್ ಮಾಡು ಅಂತ ಹೇಳ್ತಿದ್ದಾಳು. ಇವಳಮ್ಮ ಕ್ಯಾಮರಾಮ್ಯಾನ್, ಅದಕ್ಕೆ ಇವಳಿಗೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಿದ್ದಾಳೆ. ಸ್ಟಾರ್ಟ್ ಅಮ್ಮ ಸ್ಟಾರ್ಟ್. ಸೊ ಹಂಗಾಗಿ ನಾನು ನೆಕ್ಸ್ಟ್ ಕುಕಿಂಗ್ ಸ್ವಲ್ಪ ಮತ್ತೆ ಕ್ರಾಫ್ಟ್ಸ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ತಾ ಹೋದೆ. ಸೊ ನನಗೆ ಎಲ್ಲಿ ಬ್ರೇಕ್ ಪಾಯಿಂಟ್ ಅಂದರೆ ಇವತ್ತು 5 ಮಂತ್ಸಿಂದ ಮಾಡಿದೆ ವಿಡಿಯೋ. 5 ಮಂತ್ಸಿಂದು ಒಂದು ಸಿಂಗರ ಸೇರಿ ಸಾಂಗ್ ಹಾಕಿ 5 ಮಂತ್ಸಿಂದ ವಿಡಿಯೋ ಮಾಡಿದಾಗಲೂ ಎಷ್ಟು ಚೆನ್ನಾಗಿ ಹೋಯ್ತು ಅಂದರೆ ಅದು 1 ಲಕ್ಷ ವ್ಯೂಸ್ ಬಂತು ಇನ್ಸ್ಟಾಗ್ರಾಮಲ್ಲಿ. ಮತ್ತು ಯೂಟ್ಯೂಬಲ್ಲಿ ಒಂದು 3.5K ವ್ಯೂಸ್ ಏನೋ ಬಂತು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಆಹನಲು ಮೇ
ಇನ್ನೂ ಸ್ವಲ್ಪ ಏನಾದರೂ ಒಂದು ಮಾಡೋಣ ಅಂತ ಇದಾಯಿತು. ಅದಕ್ಕೆ ನಾನು ಹಂಗೆ ಮಾಡ್ಕೊತ ಹೋದಾಗ ನಾನು ಇನ್ನೊಂದು ಜಸ್ಟ್ ಸುಮ್ಮನೆ ಎಡಿಟ್ ಮಾಡಿದ್ದೆ ನ್ಯೂ ಇಯರ್ದು. ದಿಸ್ ಇಯರ್ ವಿತ್ ಮೈ ಡಾಟರ್, ಈ ವರ್ಷ ನಾನು ನನ್ನ ಮಗಳ ಜೊತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಇಂಗ್ಲೀಷಲ್ಲಿ ಒಂದು ಎಡಿಟ್ ಮಾಡಿ ಒಂದು ವಿಡಿಯೋ ಹಾಕ್ದೆ ಅಷ್ಟೇ. ಅದು ಬಂದು 2 ಮಿಲಿಯನ್ ವ್ಯೂಸ್ ಹೋಯ್ತು ಇನ್ಸ್ಟಾಗ್ರಾಮಲ್ಲಿ. ಅದರಿಂದ ನಂಗೆ ಇನ್ನೂ ಒಂಥರ ಇನ್ಸ್ಪಿರೇಷನ್ ಏನಾದರೂ ಆಗಲಿ ಅಷ್ಟೇ ಅಲ್ವಾ, ಏನಾದರೂ ಒಂದು ಬೂಸ್ಟ್ ಅಪ್ ಬಂದ್ರೆ ನಮ್ಗೆ ಏನಾದರೂ ಒಂದು ಮಾಡಬೇಕು ಅಂತ ಅನಿಸುತ್ತೆ. ಆ ಥರ ಬಂದು ನಾನು ಮಾಡ್ಕೊತ ಬಂದೆ. ಆಮೇಲೆ ಮಂತ್ಲಿ ಫೋಟೋಶೂಟ್ಸೆ ಅವು ಇವು ಎಲ್ಲನೇ ಮಾಡ್ಕೊತಾನೆ ಹೋಗ್ತಾ ಇದ್ದೆ. ನಾನು ಒಂದು ವೀಡಿಯೋನು ಮಾಡ್ತಾ ಹಾಗೆ ಯಾಕೆ ವ್ಲಾಗ್ಸ್ ಮಾಡಬಾರ್ದು, ಫೇಸ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಳದು ನಾಮಕರಣಕ್ಕೆ ನಾನು ಆ್ಯಕ್ಚುಲಿ ನನ್ನ ಫೇಸ್ ತೋರಿಸಿದ್ದು ಅನ್ಸುತ್ತೆ ವೀಡಿಯೋಲಿ. ಅಲ್ಲಿಂದ ನಾನು ವ್ಲಾಗ್ಸ್ ಮಾಡೋಣ ಅಂತ ಫಸ್ಟ್ ವ್ಲಾಗ್ ನಾನು ಫೋಟೋಶೂಟ್ಸಿಂದ ಮಾಡಿಬಿಡೋಣ ಹಾಕಮ್ಮ ಫೋಟೋಶೂಟ್ ಇದ್ದೆ ಮಾಡಿಬಿಡೋಣ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದೆ. ಮೊಬೈಲ್ ಆ್ಯಕ್ಚುಲಿ ಚೆನ್ನಾಗಿದ್ದಿಲ್ಲ. ನನ್ನ ಮೊಬೈಲ್ ಚೆನ್ನಾಗಿದ್ದ ಕಾರಣ ನಾನು ನನ್ನ ಫ್ರೆಂಡ್ ಮೊಬೈಲ್ ಬೇಗದ್ದು ಎಲ್ಪ್ ತೊಗೊಂಡು ಅವಳ ಮೊಬೈಲ್ ಇಸ್ಕೊಂಡು ಅವ್ರ ಮನೆ ಹತ್ರ ಪಿಕ್ ಮಾಡ್ಕೊಂಡು ಅವಳ ಮೊಬೈಲೆಲ್ಲ ಶೂಟ್ ಮಾಡಿದ್ವಿ ಎಲ್ಲನೂ. ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತ. ಇವ್ರು ಇಟ್ಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ. ಅವಳ ಮೊಬೈಲಲ್ಲೇ ಎಲ್ಲ ಫೋಟೋಸು ತೆಗೆದಿದ್ದು, ವೀಡಿಯೋಸ್ ಎಲ್ಲ ವ್ಲಾಗ್ ಎಲ್ಲ ಅವಳು ಅದರಲ್ಲೇ ಎಡಿಟ್ ಮಾಡಿ ಅವತ್ತು ಆ್ಯಕ್ಚುಲಿ ಎಡಿಟ್ ಮಾಡೋಷ್ಟೊತ್ತಿಗೆ ನಾನು 2 ದಿನ ತಗೊಂಡೆ ಅದನ್ನು ಎಡಿಟ್ ಮಾಡೋಕ್ಕೆ. ತುಂಬ ಚೆನ್ನಾಗಿ ಬಂತದು ವ್ಲಾಗ್, ತುಂಬ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ವ್ಲಾಗ್ ಬಂದು ನಾನು ಉಕ್ಕಡಗಾತ್ರಿದು ವ್ಲಾಗ್ ಮಾಡಿದ್ದೆ. ಉಕ್ಕಡಗಾತ್ರಿ ಹೋಗೋದು ತೆಗ್ಸೋದು ಅದು ಬಂದು ನನ್ನ ಮೊಬೈಲಲ್ಲಿ ಮಾಡಿರೋದ್ರಿಂದ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿದ್ದಿಲ್ಲ ಅದು. ಅದನ್ನು ನೋಡಿರ್ತೀರ ನೀವು. ಮತ್ತು ತಿರ್ಗಾ ಒಂದು ರಿವ್ಯೂ ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಇದ್ದದ್ದೇ ಅದರೊಳಗೆ ನಾನು ಶೂಟ್ ಮಾಡ್ತಿದ್ದೀನಿ ಇವಾಗ. ಅದ್ರದ್ದು ಬಟನ್ ಬಂದಿದ್ದಿಲ್ಲ ಅಂತ ಒಂದು ರಾಂಗ್ ಹೇಳ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇತ್ತು, ಅದು ನನಗೆ ಗೊತ್ತಿದ್ದಿಲ್ಲ ಅದನ್ನು ಹೆಂಗೆ ಓಪನ್ ಮಾಡೋದಂತ. ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ರು, ಆವಾಗ ನೋಡಿದಾಗ ಅದನ್ನು ಓಪನ್ ಮಾಡಿದಾಗ ಸಿಗ್ತದೆ ಅಂದ್ಬಿಟ್ಟು ಅದೊಂದು ಮಿಸ್ಟೇಕ್ ಮಾಡಿದೆ ಅಷ್ಟೇ. ಅದಾದಮೇಲೆ ನಾನು ಇವ್ರ ಬರ್ತಡೆಗೆ ನಿಲ್ಲಿಸ್ಬಿಟ್ಟಿದ್ದೆ. ಇವ್ರ ಬರ್ತಡೇ ಮುಗಿಸ್ಕೊಂಡಿದ್ದೆ. ಲಾಸ್ಟ್ ವಿಡಿಯೋ ಅನಿಸುತ್ತೆ ಅದೇ ಲಾಸ್ಟ್. ಆಮೇಲೆ ನಾನು ವೀಡಿಯೋನೇ ಮಾಡಲಿಲ್ಲ. ಅದಕ್ಕೆ ಇವತ್ತು 1 ಇಯರ್ ಆಯಿತು. ಅದಕ್ಕೆ ಒಂದು ವೀಡಿಯೋ ಮಾಡೋಣ, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ ಮಾಡಿದೆ. ಆ್ಯಕ್ಚುಲಿ 1 ಇಯರ್ ಆಗೈತೆ ಅಂದ ತಕ್ಷಣ ನಾನೇನೋ ದುಡ್ಡು ಅರ್ನ್ ಮಾಡ್ತಿದ್ದೀನಿ ಅಂತಲೇ ಇಲ್ಲ. ಒಂಚೂರು 1 ರೂಪಾಯಿನೂ ಅರ್ನ್ ಮಾಡಿಲ್ಲ. ಜಸ್ಟ್ ಸುಮ್ಮನೆ ವ್ಯೂಸ್ ಒಂದು ಬರ್ತಿದೆ ಅಷ್ಟೇ. ವ್ಯೂಸ್ ಅಷ್ಟಿನ್ನ ಕ್ಲಿಕ್ ಆಗಿಲ್ಲ ಚಾನಲು. ಬಟ್ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ವಿಡಿಯೋನ. ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಇವಾಗಿಂದ ನಾನು ಕಂಟಿನ್ಯೂಯಾಗಿ ವೀಡಿಯೋಸ್ ಮಾಡ್ತೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವ್ಯೂಸ್ ಎಲ್ಲ ಬಂದರೆ ಆಗ ನೋಡೋಣ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ನಮ್ಮ ತಿರುಗು ಅಲ್ಲೇ ನೋಡು ಹಯತಿ. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಬಾಯ್ ಮಾಡು. ಬಾಯ್ 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 ಮಾಡು. ಬಾಯ್ ಬಾಯ್. ಇಲ್ಲೋಡಿಲಿ ಹಿಂಗನ್ನಮ್ಮ. ಇಲ್ಲೋಡಿ. ಬಾಯ್ 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 ಬಾಯ್.